ಇತ್ತೀಚಿನ ದಿನಗಳಲ್ಲಿ ರೂಪೇ ಕ್ರೆಡಿಟ್ ಕಾರ್ಡ್ಸ್‌ಗಳ ಬಗ್ಗೆ ನೀವು ಕೇಳಿರ್ಬೋದು. ತುಂಬಾ ಸುದ್ದಿ ಮಾಡ್ತಾ ಇದೆ. ಬೇಸಿಕಲಿ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬರ್ತಕ್ಕಂಥ ಬೆನಿಫಿಟ್ಸ್‌ಗಳು ನಮಗೆ ಸಿಗಲ್ಲ. ಬಟ್ ಈ ರೀತಿಯಾದಂತಹ ಕಾರ್ಡ್ಸ್‌ಗಳನ್ನ ಉಪಯೋಗಿಸಿಕೊಳ್ಳೋದ್ರ ಮೂಲಕ ನಮ್ಮ ಯುಪಿಐಗೆನೇ ಲಿಂಕ್ ಮಾಡಬಹುದು. ಇದನ್ನ ಲಿಂಕ್ ಮಾಡ್ಕೊಂಡು ಕ್ರೆಡಿಟ್ ಕಾರ್ಡ್ಸ್ ಅಲ್ಲಿ ಏನು ಬೆನಿಫಿಟ್ಸ್‌ಗಳು ಸಿಗ್ತಾ ಇತ್ತೋ ಅದನ್ನ ದೈನಂದಿನ ಟ್ರಾನ್ಸಾಕ್ಷನ್ಸ್‌ಗಳಲ್ಲೂ ಕೂಡ ಪಡಿತಕ್ಕಂತಹ ಅದ್ಭುತವಾದಂತಹ ಅವಕಾಶವನ್ನ ರೂಪೇ ಕ್ರೆಡಿಟ್ ಕಾರ್ಡ್ಸ್‌ಗಳು ಇವತ್ತಿನ ಕಾಲಕ್ಕೆ ತಂದುಕೊಡ್ತಾ ಇದೆ. ಸೊ ಏನಪ್ಪ ಈ ರೂಪೇ ಕ್ರೆಡಿಟ್ ಕಾರ್ಡ್ಸ್‌ಗಳು, ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಇದನ್ನ ನನ್ನ ಪರವಾಗಿ ಯಾವ ರೀತಿ ಬೆನಿಫಿಟ್ಸ್‌ಗಳನ್ನ ತಗೊಳ್ಳೋದು, ಹಾಗೆ ಟಾಪ್ 5 ಕ್ರೆಡಿಟ್ ಕಾರ್ಡ್ಸ್‌ಗಳನ್ನ ಡಿಫರೆಂಟ್ ಒಂದು ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು, ಟ್ರಾವೆಲ್ ಇರಬಹುದು, ಈ ರೀತಿಯಾದ ಸೆಗ್ಮೆಂಟ್‌ಗಳಲ್ಲಿ ಬರ್ತಕ್ಕಂಥ ರೂಪೇ ಕ್ರೆಡಿಟ್ ಕಾರ್ಡ್ಸ್‌ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇದಾಗಿ ಬರ್ತಕ್ಕಂಥ ಪ್ರಶ್ನೆ, ರೂಪೇ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು? ಸೊ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಸೆಟ್ಲ್ ಮಾಡ್ತಿದೀವಿ ಅಂತಂದ್ರೆ ಅದರ ಹಿಂದೆ ಒಬ್ಬ ಮೀಡಿಯೇಟರ್ ಇರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮಾಸ್ಟರ್ ಕಾರ್ಡ್ ಇರಬಹುದು ಅಥವಾ ವೀಸಾ ಇರಬಹುದು, ಈ ಎಲ್ಲ ಕಂಪನೀಸ್ ಗಳು ಏನ್ ಮಾಡುತ್ತೆ, ಸೆಟಲ್ಮೆಂಟ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆಗಿ ಟೇಕ್ ಕೇರ್ ಮಾಡುತ್ತೆ. ಬಟ್ RBI ಕಡೆಯಿಂದ ಸುಮಾರು ರೀತಿಯಂತ ಇನೋವೇಷನ್ಸ್ ಗಳು ಫೈನಾನ್ಸ್ ಸೆಗ್ಮೆಂಟ್ ಅಲ್ಲಿ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಲಾಸ್ಟ್ ವರ್ಷದಲ್ಲಿ ಅನೌನ್ಸ್ ಆಗುತ್ತೆ. ಬೇಸಿಕಲಿ RBI ಹೇಳುತ್ತೆ, ನಿಮ್ಮ ರೂಪೇ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ನೀವು ಈ ಒಂದು ಮೀಡಿಯಾನ ನಿಮ್ಮ UPI ಗೆ ಲಿಂಕ್ ಮಾಡಬಹುದು ಅಂತಕ್ಕಂಥದ್ದನ್ನ ಬಹಳ ಒಂದು ಸುದ್ದಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ದೇರ್ ಇಸ್ ಅ ಬಿಗ್ ರೀಸನ್ ಬಿಹೈಂಡ್ ಇಟ್. UPI ಬೇಸಿಸ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಗಳು ಇವತ್ತಿನ ಕಾಲಕ್ಕೆ ತುಂಬಾನೇ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಮಾರ್ಕೆಟ್ ಶೇರ್ ವೈಸ್ ನೋಡ್ತೀವಿ ಅಂತಂದ್ರೆ ರಫ್ಲಿ 80% ನಷ್ಟು ಮಾರ್ಕೆಟ್ ಶೇರ್ ನ ಇವತ್ತಿನ ಮಟ್ಟಿಗೆ UPI ತಂದಾಗಿಸ್ಕೊಂಡಿದೆ. ಬಿಕಾಸ್ ಆಫ್ ದ ಸಿಂಪ್ಲಿಸಿಟಿ. ಸುಮ್ಮನೆ ಅಂಗಡಿಗೆ ಹೋಗ್ಬಿಟ್ಟು ನಾವು ಒಂದು ಸ್ಕ್ಯಾನ್ ಮಾಡಿ ಆರಾಮಾಗಿ ಇವತ್ತಿನ ಮಟ್ಟಿಗೆ ಸ್ಮಾಲ್ ಅಮೌಂಟ್ ಇದ್ರೂ ಪೇ ಮಾಡ್ತಕ್ಕಂಥ ಅವಕಾಶ ನಮಗೆ ತಂದು ಕೊಡ್ತಾ ಇದೆ ಈ ರೀತಿಯಂತ ಮೋಡ್ ಆಫ್ ಪೇಮೆಂಟ್ಸ್ ಗಳು. ಸೊ ಇದಕ್ಕೆ ಲಿಂಕ್ ಮಾಡಬಹುದು ನಾವು ಈ ಒಂದು ಕಾರ್ಡ್ ಅನ್ನ ಅಂತಂದಾಗ ಸುಮಾರು ಜನಗಳು ಈ ಕಾರ್ಡ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಿಂದ ಸುಮಾರು ಬೆನಿಫಿಟ್ಸ್ ಗಳಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಬರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಇದು ರೀಚ್ ಆಗ್ತಕ್ಕಂಥ ಪೊಟೆನ್ಶಿಯಲ್ ಇದೆ ಇವತ್ತಿನ ಕಾಲಕ್ಕೆ. ಇನ್ಫ್ಯಾಕ್ಟ್ ಟೈರ್ 3, ಟೈರ್ 4 ಸಿಟೀಸ್ ಗಳಿಗೂ ಕೂಡ ಅಥವಾ ಚಿಕ್ಕ ಚಿಕ್ಕ ಹಳ್ಳಿಗಳಿಗೂ ಕೂಡ ರೀಚ್ ಆಗ್ಬಹುದು. UPI ಲಿಂಕ್ ಆಗುತ್ತೆ ಅಂತಂದ್ರೆ ಎಲ್ರಿಗೂ ಇವತ್ತಿನ ಮಟ್ಟಿಗೆ ರೀಚ್ ಆಗ್ತಕ್ಕಂಥ ಒಂದು ಅವಕಾಶ ಈ ಕ್ರೆಡಿಟ್ ಕಾರ್ಡ್ಸ್ ಗಳು ತಂದುಕೊಡುತ್ತೆ. ಡೇಟಾ ಪ್ರಕಾರ 80 ಲಕ್ಷ ಪಾಸ್ ಟರ್ಮಿನಲ್ಸ್ ಗಳು ಹಾಗೆ 10,000 ಪ್ರೈವೇಟ್ ವೆಬ್ಸೈಟ್ಸ್ ಗಳು ಆಲ್ರೆಡಿ ರೂಪೇನ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ಬಿಗ್ಗೆಸ್ಟ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಗಳು, ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಅರೌಂಡ್ 1000 ಬ್ಯಾಂಕ್ಸ್ ಗಳು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಈ ಒಂದು ಟ್ರಾನ್ಸಾಕ್ಷನ್ಸ್ ಗಳನ್ನ. ಲಿಸ್ಟ್ ಇಲ್ಲಿ ನೋಡ್ತಾ ಇರಬಹುದು ನೀವು. ಬ್ಯಾಂಕ್ ಆಫ್ ಇಂಡಿಯಾ ಇರಬಹುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರಬಹುದು, ಯು ನೇಮ್ ಇಟ್, ಎನಿ ಬಿಗ್ ಬ್ಯಾಂಕ್ ಏನಿದೆ ಇವತ್ತಿನ ಕಾಲಕ್ಕೆ ಇಶ್ಯೂ ಮಾಡ್ತಿದ್ದಾರೆ ಈ ರೀತಿಯಂತ ರೂಪೇ ಕ್ರೆಡಿಟ್ ಕಾರ್ಡ್ಸ್ ಗಳನ್ನ. ನೆಕ್ಸ್ಟ್ ಬಿಗ್ಗೆಸ್ಟ್ ಬೆನಿಫಿಟ್ ಇದರಲ್ಲಿ ಇರ್ತಕ್ಕಂತಹ ಒಂದು ಟ್ರಾನ್ಸಾಕ್ಷನ್ ಸ್ಪೀಡ್. ನಾರ್ಮಲ್ ಕಂಪೇರಿಂಗ್ ಟು ಮಾಸ್ಟರ್ ಕಾರ್ಡ್ ಇದಕ್ಕೆಲ್ಲ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಆಬ್ವಿಯಸ್ಲಿ ಜಾಸ್ತಿ ಒಂದು ಸ್ಪೀಡ್ ನ ಇವತ್ತಿನ ಕಾಲಕ್ಕೆ ಇದು ಹೊಂದಿರುತ್ತೆ. ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್ ಪ್ರೋಸೆಸ್ ಹಾಗೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನ ಫೈನಾನ್ಸ್ ಸೆಗ್ಮೆಂಟ್ ಅಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶ ಈ ಕಾರ್ಡ್ ಇಂದ ಡೆಫಿನೆಟ್ಲಿ ಇದೆ. ಇದನ್ನ ಬಿಟ್ಟು ಮೇಜರ್ ಆಗಿ ಬರ್ತಕ್ಕಂಥ ಇನ್ನೊಂದು ಬೆನಿಫಿಟ್ ಅಂತಂದ್ರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಬೇಸಿಕಲಿ ಒಬ್ಬ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಬೆನಿಫಿಟ್ಸ್ ಗಳನ್ನ ಗವರ್ಮೆಂಟ್ ತಲುಪಿಸ್ತಕ್ಕಂಥ ಅವಕಾಶ ಇರುತ್ತೆ ಈ ರೀತಿಯಂತ ಕ್ರೆಡಿಟ್ ಕಾರ್ಡ್ಸ್ ಗಳ ಮೂಲಕ. ಫಾರ್ ಎಕ್ಸಾಂಪಲ್ ರೀಸೆಂಟ್ ದಿನಗಳಲ್ಲಿ ರೂಪೇ ಕ್ರೆಡಿಟ್ ಕಾರ್ಡ್ ನ ಫಾರ್ಮರ್ ಗೆ ಅಂತ ಕೊಟ್ಟಿರ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿಕೊಂಡು ರೈತರು ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ತಗೊಳ್ತಕ್ಕಂಥ ಅವಕಾಶಗಳನ್ನ ತಂದುಕೊಟ್ಟಿದೆ ಗವರ್ಮೆಂಟ್. ಇದಷ್ಟೇ ಅಲ್ಲದೆ ಅಡಿಷನಲ್ ಆಗಿ ಬರ್ತಕ್ಕಂಥ ಬೋನಸ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಕ್ಯಾಶ್ ರಿವಾರ್ಡ್ಸ್ ಗಳಿರಬಹುದು ಅಥವಾ ಕ್ಯಾಶ್ ಬ್ಯಾಕ್ ಇರಬಹುದು. ಈ ರೀತಿಯಂತ ಎಷ್ಟು ಬೆನಿಫಿಟ್ಸ್ ಗಳನ್ನು ಕೂಡ ಪಡಿಬಹುದಾದಂತಹ ಅವಕಾಶ ಇರುತ್ತೆ. ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಬಹುದು ಏನೆಲ್ಲ ಬೆನಿಫಿಟ್ಸ್ ಗಳಿರುತ್ತೆ ನಾರ್ಮಲ್ ಕಾರ್ಡ್ಸ್ ಹಾಗೂ ಈ ಒಂದು ಪರ್ಟಿಕ್ಯುಲರ್ ಕಾರ್ಡ್ಸ್ ಗಳು ಅಂತಕ್ಕಂಥ ನಾವಿಲ್ಲಿ ಮೆನ್ಷನ್ ಮಾಡಿ ತೋರಿಸಿದೀವಿ. ಸೊ ಇವಾಗ ಬರ್ತಕ್ಕಂಥ ಮೇನ್ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಯಾವ ಕ್ರೆಡಿಟ್ ಕಾರ್ಡ್ಸ್ ಗಳು ಸರಿ ಸರ್? ಈಗ ಬಿಕಾಸ್ ಟ್ರಾವೆಲ್ ಸೆಗ್ಮೆಂಟ್ ಗೆ ಅಂತ ಬಂದ್ರೆ ಬೇರೆ ರೀತಿಯಂತ ಕ್ರೆಡಿಟ್ಸ್ ಕಾರ್ಡ್ಸ್ ಇರುತ್ತೆ, ಅಥವಾ ಈಗ ನಾವು ಶಾಪಿಂಗ್ ಮಾಡಿದೀವಿ ಅಂತಂದ್ರೆ ಶಾಪಿಂಗ್ ಅಲ್ಲಿ ಬೆನಿಫಿಟ್ಸ್ ಗಳು ಬೇಕು ಅಂತಕ್ಕಂಥವ್ರಿಗೆ ಡಿಫರೆಂಟ್ ಕಾರ್ಡ್ಸ್ ಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಸೊ ಈಚ್ ಸೆಗ್ಮೆಂಟ್ ವೈಸ್ ಟಾಪ್ ಕ್ರೆಡಿಟ್ ಕಾರ್ಡ್ ಅನ್ನು ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ, ಯಾವ್ದ್ರಲ್ಲಿ ಜಾಸ್ತಿ ಬೆನಿಫಿಟ್ಸ್ ಗಳು ಸಿಗಬಹುದು ನಮಗೆ ಅಂತ ಹೇಳ್ಕೊಂಡು. ಮೊದಲನೇದಾಗಿ ಬರ್ತಕ್ಕಂಥದ್ದು ಟ್ರಾವೆಲ್. ಸೊ ಟ್ರಾವೆಲ್ ಎಂತೂಸಿಯಾಸ್ಟ್ ಇದೀರಾ ನೀವು, ತುಂಬಾ ಓಡಾಡ್ತಾ ಇರ್ತೀರಾ ಅಂತಂದ್ರೆ ನಿಮಗೆ ಜಾಸ್ತಿ ಒಂದು ಹೆಲ್ಪ್ ಆಗುತ್ತೆ ಈ ರೀತಿಯಂತ ಕ್ರೆಡಿಟ್ ಕಾರ್ಡ್ಸ್ ಗಳ ಮೂಲಕ. ಸ್ವಲ್ಪ ಅಮೌಂಟ್ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಗಳಲ್ಲಿ ಉಳಿಸಿದ್ರಾ ಅಂತಂದ್ರೆ ಜಾಸ್ತಿ ಅಮೌಂಟ್ ನೀವು ಸೇವ್ ಮಾಡಬಹುದಾದಂತಹ ಅವಕಾಶ ಇರುತ್ತೆ. ಸೊ ಈ ಸೆಗ್ಮೆಂಟ್ ಅಲ್ಲಿ ಮೇನ್ ಬರ್ತಕ್ಕಂತಹ ಕಾರ್ಡ್ IDBI ವಿನಿಂಗ್ಸ್ ರೂಪೇ ಸೆಲೆಕ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಜಾಯ್ನಿಂಗ್ ಫೀಸ್ ಇವರು 899 ರೂಪಾಯಿ ತಗೋತಾ ಇದ್ದಾರೆ. ಬಟ್ 90,000 ಮೇಲೆ ನೀವು ಖರ್ಚು ಮಾಡಿದ್ರೆ ಒಂದು ವರ್ಷದಲ್ಲಿ ಅಂತಂದ್ರೆ ಇದನ್ನ ವೇವ್ ಆಫ್ ಮಾಡ್ತಾರೆ ಅವರು. ಬೆನಿಫಿಟ್ಸ್ ಗಳು ಅಂತ ಹೇಳೋದಾದ್ರೆ 90 ದಿನಗಳವರೆಗೂ ಫಸ್ಟ್ 90 ದಿನಗಳವರೆಗೂ 10% ನಷ್ಟು ಕ್ಯಾಶ್ ಬ್ಯಾಕ್ ಆಲ್ಮೋಸ್ಟ್ ಆಲ್ ಟ್ರಾನ್ಸಾಕ್ಷನ್ಸ್ ಗಳು ಕೊಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಲಿಮಿಟ್ 500 ರೂಪಾಯಿಗೆ ಅವರು ಸೆಟ್ ಮಾಡಿರ್ತಾರೆ. 4 ಕಾಂಪ್ಲಿಮೆಂಟರಿ ಎಕ್ಸೆಸ್ ಇರಬಹುದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಾಂಜಸ್ ಗಳಲ್ಲಿ, ಹಾಗೆ 2 ಕಾಂಪ್ಲಿಮೆಂಟರಿ ಎಕ್ಸೆಸ್ ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಗಳಲ್ಲಿ ಸಿಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಲಾಂಜಸ್. ಹಾಗೆ 2 ಡಿಲೈಟ್ಸ್ ಪಾಯಿಂಟ್ ಅಂತ ಹೇಳ್ತಾರೆ ಅವರು. ಡಿಲೈಟ್ ಪಾಯಿಂಟ್ಸ್ ಗಳನ್ನ ಕೊಡ್ತಾರೆ ಎವ್ರಿ 100 ರೂಪೀಸ್ ನೀವು ಖರ್ಚು ಮಾಡಿದ್ರೆ. ಸೊ ಈ ಒಂದು ಪಾಯಿಂಟ್ ನ ಬೆಲೆ 0.25 ಆಗಿರುತ್ತೆ. ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ 100 ರೂಪಾಯಿ ನೀವು ಖರ್ಚು ಮಾಡಿದೀರಾ ಅಂತ ಅಂದ್ರೆ 55 ವಾಪಸ್ ಸಿಗ್ತಕ್ಕಂಥ ಒಂದು ಅವಕಾಶ ಇದರಲ್ಲಿ ಇರುತ್ತೆ. ಇದಕ್ಕೆ ಅಲ್ಟರ್ನೇಟಿವ್ ಆಗಿ ಕೊಟೆಕ್ ಮೋಜೋ ಪ್ಲಾಟಿನಂ ಕ್ರೆಡಿಟ್ ಕಾರ್ಡ್ ಇರಬಹುದು, IRCTC ರೂಪೇ SBI ಕ್ರೆಡಿಟ್ ಕಾರ್ಡ್ ಇರಬಹುದು, HDFC ಬ್ಯಾಂಕ್ ರೂಪೇ IRCTC ಕ್ರೆಡಿಟ್ ಕಾರ್ಡ್ ಈ ಒಂದು ಪರ್ಟಿಕ್ಯುಲರ್ ಕಾರ್ಡ್ ಗೆ ಅಲ್ಟರ್ನೇಟಿವ್ ಆಗಿರುತ್ತೆ.
ಇನ್ನು ನೆಕ್ಸ್ಟ್ ಬರೋ ಸೆಗ್ಮೆಂಟ್ ಶಾಪಿಂಗ್ ಸೆಗ್ಮೆಂಟ್. ಬಿಕಾಸ್ ಇವತ್ತಿನ ಕಾಲಕ್ಕಂತೂ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ ಶಾಪಿಂಗ್ ಅಂತಕ್ಕಂಥದ್ದು ಬಹಳ ಪ್ಯಾಷನೇಟ್ ಆಗೋಗ್ಬಿಟ್ಟಿದೆ ಇವತ್ತಿನ ಕಾಲಕ್ಕೆ. ಸೊ ಈ ಒಂದು ಚಿಕ್ಕ ಪುಟ್ಟ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಸ್ವಲ್ಪ ಹಣ ಉಳಿದ್ರೂ ಕೂಡ ಹೆವಿ ಅಮೌಂಟ್ ಅನ್ನು ಉಳಿಸ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ನಮಗೆ ಎಟ್ ದ ಎಂಡ್ ಆಫ್ ದ ಇಯರ್. ಇದರಲ್ಲಿರ್ತಕ್ಕಂಥ ಮೇನ್ ಕಾರ್ಡ್ PNB ರೂಪೇ ಪ್ಲಾಟಿನಮ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಕೊಂಡು ₹500 ಜಾಯ್ನಿಂಗ್ ಫೀಸ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಇದು ಅಮೌಂಟ್ ನ ನೀವು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಕ್ರೆಡಿಟ್ ಕಾರ್ಡ್ ಅನ್ನ ಎವ್ರಿ ಕ್ವಾರ್ಟರ್ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ. ಇದರ ಬಿಟ್ಟು 300 ರಿವಾರ್ಡ್ ಪಾಯಿಂಟ್ಸ್ಗಳು ಆಸ್ ಅ ವೆಲ್ಕಮ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಒಂದು ರಿವಾರ್ಡ್ ಪಾಯಿಂಟಿನ ಒಂದು ವ್ಯಾಲ್ಯೂ ಏನಿದೆ 0.5 ಅಷ್ಟಾಗಿರುತ್ತೆ. ಎವ್ರಿ ₹100 ನೀವು ಖರ್ಚು ಮಾಡಿದ್ದೀರಾ ಅಂತ ಅಂದ್ರೆ ಒಂದು ರಿವಾರ್ಡ್ ಪಾಯಿಂಟ್ ಆಡ್ ಆಗುತ್ತೆ. ಅಂದ್ರೆ ₹0.5 ನಷ್ಟು ಅಮೌಂಟ್ ನಿಮಗೆ ಬೆನಿಫಿಟ್ ಸಿಗುತ್ತೆ ₹100 ನೀವು ಖರ್ಚು ಮಾಡಿದ್ದೀರಾ ಅಂತ ಅಂದ್ರೆ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ICICI ಕೋರಲ್ ರೂಪೇ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅಥವಾ ಇಂಡಸ್ ಇಂಡಿಯಾ ಬ್ಯಾಂಕ್ ಪ್ಲಾಟಿನಮ್ ರೂಪೇ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಹಾಗೆ ಮಿಂತ್ರಾ ಕೋಟೆಕ್ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಚೆಕ್ ಮಾಡಬಹುದು. ಮೂರನೇ ಸೆಗ್ಮೆಂಟ್ ಬಂದು ಜಸ್ಟ್ ರಿವಾರ್ಡ್, ಅಂದ್ರೆ ಒಂದು ಬೇಸಿಕ್ ಜನರಿಕ್ ರಿವಾರ್ಡ್ಸ್ ಗಳಂತ ಏನಿರುತ್ತೋ, ಈಗ ರೆಸ್ಟೋರೆಂಟ್ಸ್ ಹೋಗ್ತೀವಿ ಅಥವಾ ಮೂವಿ ಟಿಕೆಟ್ ಬುಕ್ ಮಾಡ್ತೀವಿ, ಈ ರೀತಿಯಂತ ಸಂದರ್ಭದಲ್ಲಿ ಒಂದು ರಿವಾರ್ಡ್ ಅನ್ನ ಕೊಡ್ತಕ್ಕಂತಹ ಕಾರ್ಡ್ಗಳು ಯಾವ್ದಾದ್ರು ಇದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು HDFC ಬ್ಯಾಂಕ್ ರೂಪೇ ಪ್ಲಾಟಿನಮ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಕೊಂಡು 499 ಪ್ಲಸ್ ಟ್ಯಾಕ್ಸಸ್ ಅನ್ನ ನಿಮ್ ಕಡೆಯಿಂದ ತಗೊಳ್ತಾರೆ ಆಸ್ ಜಾಯ್ನಿಂಗ್ ಫೀ. ಬಟ್ 1 ಲಕ್ಷದಷ್ಟು ಅಮೌಂಟ್ ನೀವು ಖರ್ಚು ಮಾಡಿದ್ರೆ ಒಂದು ವರ್ಷದಲ್ಲಿ ಅಂದ್ರೆ ಇದು ವೇವ್ ಆಫ್ ಆಗುತ್ತೆ. ವೆಲ್ಕಮ್ ಬೆನಿಫಿಟ್ 499 ನಿಯೋ ಕಾಯಿನ್ಸ್ ಅಂತ ಹೇಳ್ತಾರೆ ಇವರು. ಬೇಸಿಕಲಿ ಈ ಕಾಯಿನ್ ವ್ಯಾಲ್ಯೂ ಎಷ್ಟು ಅಂತಂದ್ರೆ ₹1 ಅಂತ ಹೇಳ್ಬೋದು, ಒಂದು ನಿಯೋ ಕಾಯಿನ್ ಬೆಲೆ. ಸೊ ಈ ಒಂದು ನಿಯೋ ಕಾಯಿನ್ ರಿವಾರ್ಡ್ಸ್ ಅನ್ನ ನೀವು ಶಾಪಿಂಗ್ ಇರ್ಬೋದು, ರೆಸ್ಟೋರೆಂಟ್ಸ್ ಬಿಲ್ಸ್ ಇರ್ಬೋದು, ಮೂವಿ ಟಿಕೆಟ್ಸ್ ಗಳು, ಹಾಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಗಳಲ್ಲಿ ಯುಟಿಲೈಸ್ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ಬಿಟ್ಟು ಕೂಡ ಸುಮಾರು ಡಿಸ್ಕೌಂಟ್ಸ್ ಗಳು ನಿಮಗೆ ಸಿಗುತ್ತೆ. ಸೊ ಈ ಕಾರ್ಡ್ ಅನ್ನ ನೀವು ಟಾಟಾ ಬ್ರಾಂಡ್ಸ್ ಗಳಲ್ಲಿ ಯೂಸ್ ಮಾಡಿದ್ರೆ 2% ನಷ್ಟು ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ. 1% ನಷ್ಟು ಕ್ಯಾಶ್ ಬ್ಯಾಕ್ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ ಇನ್ ನಾನ್ ಟಾಟಾ ಬ್ರಾಂಡ್ಸ್ ಗಳ ಮೇಲೆ ನೀವು ಸ್ಪೆಂಡ್ ಮಾಡಿದ್ರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದನ್ನ ಬಿಟ್ಟು ನಿಯೋ ಪಾಸ್ ಅಂತಕ್ಕಂಥದ್ದನ್ನ ನೀವು ಟಾಟಾ ನಿಯೋ ಆಪ್ ಅಥವಾ ಅವರ ವೆಬ್ಸೈಟ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡ್ರೆ ಈ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿಕೊಂಡು 5% ನಷ್ಟು ಅಡಿಷನಲ್ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಸಿಗುತ್ತೆ. ಇದನ್ನ ಬಿಟ್ಟು ಕಾಂಪ್ಲಿಮೆಂಟರಿ ಲಾಂಚ್ ಎಕ್ಸೆಸ್ ಇರ್ಬೋದು ಏರ್ಪೋರ್ಟ್ ಮೇಲೆ, ಹಾಗೆ ಫ್ಯೂಯಲ್ ಸರ್ಚಾರ್ಜ್ ವೇವಿಯರ್ಸ್ ಗಳಿರ್ಬೋದು, ಹಾಗೆ ಝೀರೋ ಲೈಬಿಲಿಟಿ ಪ್ರೊಟೆಕ್ಷನ್ ಕೂಡ ನಿಮಗೆ ಈ ಕಾರ್ಡಿನ ಮೂಲಕ ಸಿಗುತ್ತೆ. ಇದನ್ನ ಬಿಟ್ಟು SBI ಸೇವ್ ರೂಪೇ ಕ್ರೆಡಿಟ್ ಕಾರ್ಡ್ ಇದೆ, ಹಾಗೆ ಬ್ಯಾಂಕ್ ಆಫ್ ಬರೋಡಾ ಈಸಿ ರೂಪೇ ಕ್ರೆಡಿಟ್ ಕಾರ್ಡ್ ಇದೆ, ಹಾಗೆ ಬ್ಯಾಂಕ್ ಆಫ್ ಬರೋಡಾ ಪ್ರೀಮಿಯರ್ ರೂಪೇ ಕ್ರೆಡಿಟ್ ಕಾರ್ಡ್ ಇದೆ. ಇದಕ್ಕೆ ಆಲ್ಟರ್ನೇಟಿವ್ ಆಗಿರತಕ್ಕಂಥದ್ದು ಮಾರ್ಕೆಟ್ ಅಲ್ಲಿ ಇವತ್ತಿನ ಕಾಲಕ್ಕೆ. ಇನ್ನು ನೆಕ್ಸ್ಟ್ ಬರೋದು ಮೈ ಮೋಸ್ಟ್ ಫೇವರೇಟ್ ಫ್ಯೂಯಲ್. ಬಿಕಾಸ್ ಸುಮಾರು ಕಡೆಗೆ ಓಡಾಡ್ತಾನೆ ಇರ್ತೀವಿ ನಾವು. ಫ್ಯೂಯಲ್ ಕಾಸ್ಟ್ ಏನಿದೆ ಅಂತ ನಿಮಗೆ ಗೊತ್ತಿದೆ, ಪೆಟ್ರೋಲಿನ ಬೆಲೆ ಏರ್ತಾನೆ ಹೋಗ್ತಾ ಇರುತ್ತೆ. ಒಂಚೂರು ಉಳಿಸೋಕಾದ್ರೂ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರಿಂದ ಒಳ್ಳೆ ಅಮೌಂಟ್ ಅನ್ನು ನಾವು ಕಲೆಕ್ಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಈ ರೀತಿಯಂತ ಕ್ರೆಡಿಟ್ ಕಾರ್ಡ್ಸ್ ಗಳಲ್ಲಿ ಇರುತ್ತೆ. ಇದರಲ್ಲಿ ಇಂಡಿಯನ್ ಆಯಿಲ್ HDFC ರೂಪೇ ಕ್ರೆಡಿಟ್ ಕಾರ್ಡ್ ಅನ್ನು ನೀವು ಚೆಕ್ ಮಾಡಬಹುದು. ₹500 ಪ್ಲಸ್ ಟ್ಯಾಕ್ಸ್ ನಷ್ಟು ನಿಮಗೆ ಜಾಯ್ನಿಂಗ್ ಫೀ ಆಗಿ ಇವರು ತಗೊಳ್ತಾರೆ. ಇದು ನೀವು 50,000ಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನ ಒಂದು ವರ್ಷದಲ್ಲಿ ಖರ್ಚು ಮಾಡಿದ್ರೆ ಅಂದ್ರೆ ವೇವ್ ಆಫ್ ಮಾಡ್ತಾರೆ. ಇದನ್ನ ಬಿಟ್ಟು 5% ನಷ್ಟು ಫ್ಯೂಯಲ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಇಂಡಿಯನ್ ಆಯಿಲ್ ಅಲ್ಲಿ ನೀವು ಫ್ಯೂಯಲ್ ಪಾಯಿಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು ಪೆಟ್ರೋಲ್ ಮೇಲೆ, ಹಾಗೆ ಯುಟಿಲಿಟಿ ಸ್ಪೆಂಡ್ಸ್ ಗಳ ಮೇಲೆ. ಸೊ ಈ ಫ್ಯೂಯಲ್ ಟ್ರಾನ್ಸಾಕ್ಷನ್ಸ್ ಗಳು ಮಿನಿಮಮ್ ₹400 ಇಂದ ₹4,000 ಆಗಿರಬೇಕು. ಸೊ ಈ ಒಂದು ಸಿಚುವೇಶನ್ಸ್ ಅಲ್ಲಿ 1% ನಷ್ಟು ಸರ್ಚಾರ್ಜ್ ವೇವಿಯರ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಈ ಫ್ಯೂಯಲ್ ಪಾಯಿಂಟ್ಸ್ ಗಳನ್ನು ನೀವು ಕನ್ವರ್ಟ್ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಒಂದು ಫ್ಯೂಯಲ್ ಪಾಯಿಂಟಿನ ಬೆಲೆ 0.96. ಇದರ ಕ್ಯಾಶ್ ಬ್ಯಾಕ್ ಅಥವಾ ಫ್ಯೂಯಲ್ ಹಾಕಿಸ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ನೀವು. ಸೊ ಫ್ಯೂಯಲ್ ಬಿಟ್ಟು ನೀವು ಬೇರೆದಕ್ಕೆ ಏನಾದರೂ ಇದನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ₹0.2 ಆಗುತ್ತೆ ಒಂದು ಫ್ಯೂಯಲ್ ಪಾಯಿಂಟಿನ ವ್ಯಾಲ್ಯೂ. ಇದನ್ನ ಬಿಟ್ಟು ಇಂಡಿಯನ್ ಆಯಿಲ್ ಎಕ್ಸಿಸ್ ಬ್ಯಾಂಕ್ ರೂಪೇ ಕ್ರೆಡಿಟ್ ಕಾರ್ಡ್ ಇರ್ಬೋದು, IDFC HPCL ಫಸ್ಟ್ ಪವರ್ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅಥವಾ BPCL SBI ಕಾರ್ಡ್ ರೂಪೇ ಪ್ಲಾಟಿನಮ್ ಅಂತಕ್ಕಂಥ ಕಾರ್ಡ್ಗಳು ಏನಿದೆಯೋ ಇದಕ್ಕೆ ಅಲ್ಟರ್ನೇಟಿವ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಇವತ್ತಿನ ಕಾಲಕ್ಕೆ. ಅಂಡ್ ದ ಫೈನಲ್ ಕ್ಯಾಟಗರಿ ಕ್ಯಾಶ್ ಬ್ಯಾಕ್. ಇಮಿಡಿಯೇಟ್ಲಿ ಹಣ ಹೋಗಿದೆಪ್ಪ ಪಾಕೆಟ್ ಇಂದ, ಇಮಿಡಿಯೇಟ್ ಆಗಿ ಅದೇ ಹಣದಲ್ಲಿ ಒಂಚೂರು ಹಣ ಮತ್ತೆ ವಾಪಸ್ ನಮ್ಮ ಅಕೌಂಟಿಗೆ ಬಿದ್ದಿದೆ ಅಂದ್ರೆ ಬಹಳ ಖುಷಿ ಆಗುತ್ತೆ ನಮಗೆ. ಸೊ ಆ ರೀತಿಯಂತ ಕಾರ್ಡ್ಸ್ಗಳು ಇದಾಗಿರುತ್ತೆ. ಯೂನಿಯನ್ ಬ್ಯಾಂಕ್ ರೂಪೇ ಪ್ಲಾಟಿನಮ್ ಕ್ರೆಡಿಟ್ ಕಾರ್ಡ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಮೇನ್ ಕಾರ್ಡ್ ಆಗಿರುತ್ತೆ. ₹299 ಅಷ್ಟು ಇವರು ಆನ್ಯುವಲ್ ಫೀಸ್ ಅನ್ನ ತಗೊಳ್ತಾರೆ. 30,000 ಮೇಲೆ ನೀವು ಖರ್ಚು ಮಾಡಿದ್ರೆ ಒಂದು ವರ್ಷದಲ್ಲಿ ಅಂದ್ರೆ ಈ ಅಮೌಂಟ್ ಕಟ್ಟತಕ್ಕಂಥ ಅವಶ್ಯಕತೆ ಇಲ್ಲ. ಎವ್ರಿ ₹100 ಸ್ಪೆಂಟ್, ಸೊ ₹100 ನೀವು ಖರ್ಚು ಮಾಡಿದಿರಾ ಅಂದ್ರೆ 2 ರಿವಾರ್ಡ್ ಪಾಯಿಂಟ್ಸ್ ಗಳು ನಿಮಗೆ ಸಿಗುತ್ತೆ. ಒಂದು ರಿವಾರ್ಡ್ ಪಾಯಿಂಟಿನ ವ್ಯಾಲ್ಯೂ 0.25 ಅಂದ್ರೆ ₹100 ನೀವು ಖರ್ಚು ಮಾಡಿದ್ರೆ ಅಂದ್ರೆ 0.5 ನಿಮಗೆ ವಾಪಸ್ ಸಿಗುತ್ತೆ. ಸೊ ಈ ಒಂದು ರಿವಾರ್ಡ್ ಪಾಯಿಂಟ್ಸ್ ಗಳನ್ನ ನೀವು ಮೂವಿ ಟಿಕೆಟ್ಸ್ ಗಳಿರ್ಬೋದು, ಟ್ರಾವೆಲ್ ಟಿಕೆಟ್ಸ್ ಗಳಿರ್ಬೋದು, ವೌಚರ್ಸ್ ಗಳ ಮೇಲೆ ನೀವು ಸ್ಪೆಂಡ್ ಮಾಡಬಹುದಾಗಿರುತ್ತೆ. ಇನ್ ಕೇಸ್ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಗಳು ಅಥವಾ ಮೊಬೈಲ್ ವಾಲೆಟ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಿದ್ದೀರಾ ಅಂತಂದ್ರೆ ಅಪ್ ಟು ₹50 ನಷ್ಟು ಕೂಡ ನಿಮಗೆ ಬೆನಿಫಿಟ್ಸ್ ಗಳು ಸಿಗ್ತಕ್ಕಂಥ ಅವಕಾಶಗಳು ಇದರಲ್ಲಿ ಇರುತ್ತೆ. ಹಾಗೆ IRCTC ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಿದ್ದೀರಾ ಅಂತಂದ್ರೆ ₹25 ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ. ಸೊ ಮಿನಿಮಮ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ₹300 ಆಗಿರಬೇಕು ಈ ಒಂದು ಕೇಸಲ್ಲಿ. ಇದನ್ನ ಬಿಟ್ಟು HDFC ಬ್ಯಾಂಕ್ ಮನಿ ಬ್ಯಾಕ್ ಪ್ಲಸ್ ರೂಪೇ ಕ್ರೆಡಿಟ್ ಕಾರ್ಡ್ ಇರ್ಬೋದು, PNB ರೂಪೇ ಸೆಲೆಕ್ಟ್ ಕಾರ್ಡ್ ಇರ್ಬೋದು, ಇವತ್ತಿನ ಕಾಲಕ್ಕೆ ಈ ಒಂದು ಕಾರ್ಡ್ಗೆ ಆಲ್ಟರ್ನೇಟಿವ್ ಆಗಿರುತ್ತೆ. ಸೊ ಕ್ರೆಡಿಟ್ ಕಾರ್ಡ್ಸ್ ಏನೋ ಬೆನಿಫಿಟ್ ಇದೆ ಗೊತ್ತಾಯ್ತು, ಬಟ್ ನನ್ನ ಹತ್ರ ಆಲ್ರೆಡಿ ಕಾರ್ಡ್ ಇದೆಲ್ಲ ಮತ್ತೇನಕ್ಕೆ ಎಕ್ಸ್ಟ್ರಾ ಕಾರ್ಡ್ ಬೇಕು, ಅಥವಾ ಯಾವ ರೀತಿ ಏನಾದರೂ ಪಾಸಿಬಿಲಿಟೀಸ್ಗಳಿದೆಯಾ ಇರೋ ಕಾರ್ಡನ್ನ ನಾನು ಈ ಒಂದು ಕಾರ್ಡಿಗೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ? ಎಸ್, ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು. ಕಳೆದ ವರ್ಷ RBI ಅವಕಾಶ ಮಾಡಿಕೊಟ್ಟಿದೆ. ಬೇಸಿಕಲಿ ಏನಪ್ಪಾ ಅಂತಂದ್ರೆ
ಒಂದು ಕಾರ್ಡಿಂದ ಇನ್ನೊಂದು ಕಾರ್ಡ್ ಈ ರೀತಿಯಂತ ಕಾರ್ಡ್ಗೆ ನೀವು ಪೋರ್ಟ್ ಮಾಡ್ಕೊಳ್ಬಹುದು. ಸಿಮ್ ಯಾವ ರೀತಿ ಪೋರ್ಟ್ ಮಾಡ್ಕೊಳ್ತೀವೋ ಒಂದು ಸರ್ವಿಸ್ ಇಂದ ಇನ್ನೊಂದು ಸರ್ವಿಸ್ಗೆ, ಅದೇ ರೀತಿ ಇಲ್ಲಿ ಅವಕಾಶಗಳು ಇರುತ್ತೆ RBI ಕಡೆಯಿಂದ. ಐದರ್ ಡೈರೆಕ್ಟ್ ಕಸ್ಟಮರ್ ಕೇರ್ ಸಪೋರ್ಟ್ಗೆ ಕಾಲ್ ಮಾಡೋದ್ರ ಮೂಲಕನೋ, ಅಥವಾ ಡೈರೆಕ್ಟ್ ಬ್ಯಾಂಕ್ ವಿಸಿಟ್ ಮಾಡೋದ್ರ ಮೂಲಕನೋ, ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮೂಲಕನೋ ಇವತ್ತಿನ ಮಟ್ಟಿಗೆ ಈ ಒಂದು ಸೆಗ್ಮೆಂಟ್ ನ ಅಥವಾ ಈ ಒಂದು ಪೋರ್ಟಿಂಗ್ ಪ್ರೋಸೆಸ್ ನ ಮಾಡ್ತಕ್ಕಂಥ ಅವಕಾಶಗಳು ಬ್ಯಾಂಕ್ಸ್ಗಳು ತಂದುಕೊಟ್ಟಿದೆ. ಕ್ರೆಡಿಟ್ ಕಾರ್ಡ್ ಹೆಸರಲ್ಲೇ ಇದೆ, ಬೇಸಿಕಲಿ ಕ್ರೆಡಿಟ್ ಹಣ ಇದು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಯೂಸ್ ಮಾಡ್ಕೊಂಡಿದ್ದೆ ಆದ್ರೆ ಬೆಟರ್ ರಿಟರ್ನ್ ಅಥವಾ ಬೆಟರ್ ಒಂದು ಸೇವಿಂಗ್ಸ್ ನ ಮಾಡಕ್ಕಾಗುತ್ತೆ. ನಾವು ಹಣ ಉಳಿಸಿದೀವಿ ಅಂತಂದ್ರೆ ಹಣ ಬೆಳೆಸಿದ ಹಾಗೇನೆ ಲೆಕ್ಕ. ಅಟ್ ದ ಸೇಮ್ ಟೈಮ್ ಕ್ರೆಡಿಟ್ ಕಾರ್ಡ್ ಅನ್ನ ಕರೆಕ್ಟ್ ಆಗಿ ಉಪಯೋಗಿಸಲಿಲ್ಲ ನಾವು ಅಂತಂದ್ರೆ ಅದೇ ಒಂದು ಕ್ರೆಡಿಟ್ ಕಾರ್ಡ್ ನಮಗೆ ಶತ್ರು ಆಗ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ಗಳು ಇರುತ್ತೆ. ಸೊ ಹಾಗಾಗಿ ಈ ಎಲ್ಲ ರಿಸ್ಕ್ ಅಟ್ ದ ಸೇಮ್ ಟೈಮ್ ರಿವಾರ್ಡ್ಸ್ ಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಕ್ರೆಡಿಟ್ ಕಾರ್ಡ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಐ ಹೋಪ್ ನಾಳೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದೇ ರೀತಿಯಂತ ಫೈನಾನ್ಸ್ ಅಪ್ಡೇಟ್ಸ್ಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಗೆ ಆ ಮಾಹಿತಿಗಳು ಇಮಿಡಿಯೇಟ್ ಸಿಗಬೇಕು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗ್ಬೇಡಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ಎನೇಬಲ್ ಮಾಡಿ. ನಮ್ಮ ಚಾನಲ್ಗೆ ಇನಿಷಿಯಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.